ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಣೀಸ್ ಕ್ರಿಯೇಟಿವಿಟಿ. ಈ ದಿನ ನಾನು ಸ್ಯಾಟಿನ್ ರಿಬ್ಬನ್ ಉಪಯೋಗಿಸ್ಕೊಂಡು ಒಂದು ಸಣ್ಣದು ರೋಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲಾಗಿ ಮಾಡಬಹುದು. ಇದ್ರ ಅಳತೆ ಕೂಡ ಹೇಳ್ಕೊಟ್ಟಿದ್ದೀನಿ. ಅಳತೆ ಪ್ರಕಾರ ಕೂಡ ಮಾಡಬಹುದು. ಮೊದಲು ಮಾಡೋರಿಗೋಸ್ಕರ ಅಳತೆ ಪ್ರಮಾಣದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸ್ಯಾಟಿನ್ ಕ್ಲಾತ್ ನಿಮ್ಗೆ ಯಾವ ಕಲರ್ ಸಿಗುತ್ತೆ ಅಥವಾ ಯಾವ ಕಲರ್ ರೋಸ್ ಬೇಕಾಗುತ್ತೆ ಆ ಕಲರ್ ತೊಗೊಳ್ಳಿ. ನಾನಿಲ್ಲಿ 1 ಮೀಟ್ರ್ ಸ್ಯಾಟಿನ್ ಕ್ಲಾತ್ ಇದೆ, ಅದರಲ್ಲಿ ಅರ್ಧ ಮೀಟ್ರ್ ಅಷ್ಟೇ ತೊಗೊಳ್ತಾ ಇದ್ದೀನಿ. ಅರ್ಧ ಮೀಟ್ರ್ ತೊಗೊಂಡ್ರೆ ಸಾಕು, ಒಂದು ಫ್ಲವರ್ ಆಗುತ್ತೆ. ಸ್ಯಾಟಿನ್ ಕ್ಲಾತ್ ರಿಬ್ಬನ್ ಮಾಡೋದಕ್ಕೆ ಏನೇನು ಬೇಕು ನೋಡೋಣ. ನಾನು ಸ್ಯಾಟಿನ್ ಕ್ಲಾತ್ ರಿಬ್ಬನ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸೂಜಿ, ಒಂದು ಲೈಟರು, ಇಲ್ಲಾಂದರೆ ಬೆಂಕಿ ಪಟ್ಟಣ ಇದ್ರು ಓಕೆ, ಅಥವಾ ಕ್ಯಾಂಡಲ್ ಇದ್ದರೆ ಇನ್ನು ಬೆಸ್ಟ್, ಕ್ಯಾಂಡಲ್ ಇದ್ರೂ ಓಕೆ. ಒಂದು ಕತ್ರಿ ಬೇಕಾಗುತ್ತೆ. ಒಂದು ಪೆನ್ನು, ಮೊದಲು ಮಾಡೋರಿಗೋಸ್ಕರ ಅಳತೆಗೋಸ್ಕರ ಅಷ್ಟೇ ಒಂದು ಟಿಕ್ ಮಾಡ್ಕೊಳ್ಳೋದಕ್ಕೆ. ನಾವೀಗ 1/4 ಇಂಚು ಲೆಕ್ಕದಲ್ಲಾದರೆ, ಸೆಂಟಿಮೀಟರ್ ಲೆಕ್ಕದಲ್ಲಾದರೆ 3 ಸೆಂಟಿಮೀಟರ್ಷ್ಟು ಅಳತೆಗೆ ಒಂದೊಂದು ಗ್ಯಾಪ್ಗೆ ಡಾಟ್ ಇಟ್ಕೋಬೇಕು. ಡಾಟು ಸಾಮಾನ್ಯವಾಗಿ ಇರೋ ಅವಶ್ಯಕತೆ ಇರಲ್ಲ. ಹೊಸಬ್ರು ಕಲಿಯೋರಿಗೋಸ್ಕರ ಈ ಡಾಟು ಸುಮ್ಮನೆ ಡಾಟ್ ಇಟ್ಕೊಂಡ್ರೆ ಸಾಕು. ಅಲ್ಲಿಗೆ ಸೂಜಿ ಚುಚ್ಚೋದಕ್ಕೆ ಒಂದೇ ಅಳತೆ ಪ್ರಮಾಣದಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಡಾಟ್ ಇಡೋಕ್ಕೆ ಹೇಳ್ತಿದ್ದೀನಿ. ಸೆಂಟಿಮೀಟರಲ್ಲಾದರೆ 3 ಸೆಂಟಿಮೀಟರು, ಇಂಚಸ್ಸಲ್ಲಾದರೆ 1/4 ಇಂಚಷ್ಟಾದರೆ ಸಾಕಾಗುತ್ತೆ. ನೋಡಿ, ಸಣ್ಣ ಸಣ್ಣ ಡಾಟ್ ಇಟ್ಟಿದ್ದೀನಿ. ಆ ಡಾಟ್ಗಳಲ್ಲಿ ಖಾಲಿ ಸೂಜಿ, ಯಾವುದೇ ನೂಲು ಏನು ಹಾಕೋ ಅವಶ್ಯಕತೆ ಇಲ್ಲ. ಖಾಲಿ ಸೂಜಿನ ಆದಷ್ಟು ಲಾಂಗ್ ಸೂಜಿ ತೊಗೊಳ್ಳಿ, ಎಳೆಯೋದಕ್ಕೆ ಈಸಿ ಆಗುತ್ತೆ ನಮಗೆ. ಸಣ್ಣ ಸೂಜಿ ಇರಬಾರ್ದು, ಸ್ವಲ್ಪ ದಪ್ಪ ಸೂಜಿ ಇದ್ದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 5ರಿಂದ 6 ಇಂಚಷ್ಟು ಇದೆ ಸೂಜಿ. ಆ ಥರ ದೊಡ್ಡ ಸೂಜಿ ಕುಚ್ಚಾಕೋಕ್ಕೆ ನಾವು ಉಪಯೋಗಿಸ್ತೀವಲ್ಲ, ಆ ಥರ ಸೂಜಿ ಇದ್ದರೆ ಚೆನ್ನಾಗಿರುತ್ತೆ. ಈ ಥರ 1/4 ಇಂಚಸ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಸೂಜಿ ಚುಚ್ಕೊಂಡು ಬರಬೇಕು. ತುಂಬ ಸಿಂಪಲ್ಲು, ನೋಡೋದು ಸಿಂಪಲ್ಲು, ಮಾಡೋದಕ್ಕೂ ತುಂಬ ಸಿಂಪಲಾಗಿರುತ್ತೆ ಇದು. ಮಧ್ಯೆ ಕರೆಕ್ಟಾಗಿ ಚುಚ್ಕೊಂಡು ಬರಬೇಕು ಸೂಜಿನ. ತುಂಬ ಸಿಂಪಲಾಗಿ ನೀವೊಂದು 5 ನಿಮಿಷದಲ್ಲೆಲ್ಲ ಒಂದು ಫ್ಲವರ್ನ ರೆಡಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಫ್ರೀಯಾಗಿ ಕೂತಿದ್ದಾಗ ಕೂಡ ಮಾಡಬಹುದು. ಇದನ್ನು ನೀವು ವ್ಯಾನಿಟಿ ಬ್ಯಾಗ್ಗಳಿಗೆ ಅಥವಾ ಬ್ಯಾಗ್ಗಳೇನಾದ್ರು ನೀವು ಸ್ಟಿಚ್ ಮಾಡಿದ್ರೆ ಅದಕ್ಕೆ, ಮತ್ತು ಡ್ರೆಸ್ಗಳಿಗೆ, ಯಾವುದಾದ್ರು ಡ್ರೆಸ್ ಸ್ಟಿಚ್ ಮಾಡಿದ್ರೆ, ಏರ್ ಬ್ಯಾಂಡ್ಗೆ ಅಥವಾ ಕ್ಲಿಪ್ಗಳಿಗೆ ಎಲ್ಲದಕ್ಕೂ ಹಾಕ್ಬೋದು. ಈ ಥರ ಮಾಡಾಗಿದೆ ನೋಡಿ. ಈಗ ಹಿಂಭಾಗದಿಂದ ಪೂರ್ತಿ ನಾವು ಅದನ್ನು ಕಂಪ್ಲೀಟಾಗಿ 1/4 ಇಂಚು ಮಾರ್ಕಿಂಗ್ ಕರೆಕ್ಟಾಗಿ ಸೂಜಿನಲ್ಲಿ ಪೋಣಿಸ್ಕೊಂಡಿದ್ದೀವಿ. ಈಗ ಹಿಂಭಾಗಕ್ಕೆ ಈ ರೀತಿಯಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸೂಜಿ ಹಿಂಭಾಗ ಇದೆಯಲ್ಲ, ಅದಕ್ಕೆ ಇದೇ ಸ್ಯಾಟಿನ್ ರಿಬ್ಬನ್ ಒಂದು ಸೈಡು ಬಟ್ಟೆ ಕಟ್ ಮಾಡಿರ್ತೀವಲ್ಲ, ಅದನ್ನು ಹಾಕೋಬೇಕಾಗುತ್ತೆ. ನೂಲು ಬದಲಿಗೆ ಇದನ್ನು ಹಾಕ್ಕೊಂಡು ಇದನ್ನು ಈ ಥರ ಸೂಜಿನ ತಿರುಗಿಸ್ಕೊಂಡು ಈ ರೀತಿ ಎಳ್ಕೊಳ್ಬೇಕು. ನೀವು ಈ ರೀತಿ ತಿರುಗಿಸ್ಕೊಂಡು ಎಳಿತಾ ಇದ್ದಂಗೆ ನಿಮಗೆ ಒಂದು ರೋಸ್ ಶೇಪ್ ಬರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ನೀವು ಪ್ಲೈನ್ ಡ್ರೆಸ್ ಏನಾದರೂ ಹೊಲಿದ್ರೆ ಅಥವಾ ಮಕ್ಕಳಿಗೆ ಏರ್ ಬ್ಯಾಂಡ್ ಮೇಲೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಕ್ಲಿಪ್ಪು, ಸಣ್ಣ ಸಣ್ಣ ಕ್ಲಿಪ್ಪು ಕೂಡ ಈ ರೀತಿ ರೋಸ್ ಮಾಡಿ ಹಾಕ್ಕೊಳ್ಬೋದು. ಸ್ವಲ್ಪ ಸೂಜಿ ಎಳಿಬೇಕಾದ್ರಾಗೆ ನೋಡ್ಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿ ಎಳೀರಿ. ನಾವು ನೂಲೇನು ಹಾಕಿರಲ್ಲ, ತುಂಬ ಲಾಂಗ್ ಕೂಡ ಎಳೆಯೋದಕ್ಕಾಗಲ್ಲ. ಜಸ್ಟ್ ನಾವು ಏನು ಚುಚ್ಚಿದ್ದೀವಿ ಮೇಲ್ಗಡೆಯಿಂದ ಸ್ಯಾಟಿನ್ ರಿಬ್ಬನ್ ಒಂದು ಎಂಡು ಅದು ಬರಬೇಕು ನೋಡಿ. ಈಗ ಈ ಥರ ಹೇಳ್ಕೊಂಡಾದ್ಮೇಲೆ ತುಂಬ ಉದ್ದ ಇದ್ದರೆ ಸ್ವಲ್ಪ ಭಾಗ ಕಟ್ ಮಾಡಿಬಿಟ್ಟು, ಈಗ ಇದನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಕ್ಯಾಂಡಲ್ಲು ಅಥವಾ ಲೈಟರ್ ಇದ್ದರೆ ಲೈಟರ್ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ಕ್ಯಾಂಡಲ್ ಉಪಯೋಗಿಸ್ಕೊಳ್ಳಿ. ಕ್ಯಾಂಡಲಿಂದ ಅಥವಾ ಬೆಂಕಿ ಕಡೆಯಿಂದ ಸುಡೋದಿದ್ದರೆ ಆದಷ್ಟು ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ತಣ್ಣೀರು ಕೂಡ ಇಟ್ಕೊಂಡಿರಬೇಕು. ಅಕಸ್ಮಾತ್ ಒಂದೊಂದ್ಸಲ ಜಾಸ್ತಿ ಏನಾದ್ರು ಫ್ಲೇಮ್ ಬಂದು ಫ್ಲವರ್ಗೆ ತಾಗಬಾರ್ದು. ಹಾಗಾಗಿ ಸ್ವಲ್ಪ ಅದು ಬಿಸಿ ಆಗ್ತಾ ಇದ್ದಂಗೆ ಲೈಟರಲ್ಲಿ ನಾವು ಕಂಟ್ರೋಲಲ್ಲಿ ಮಾಡ್ಕೊಳ್ಬೋದು. ಲೈಟರು ಕೂಡ ಒಂದು 5 ರೂಪಾಯಿಗೇನೋ ಸಿಗುತ್ತಷ್ಟೇ. ಆದರೆ ನಿಮಗೆ ಸಮಯ ಸಿಕ್ಕಿದ್ರೆ ಲೈಟರು ಈ ಥರ ಏನಾದ್ರು ಸ್ಯಾಟಿನ್ ಕ್ಲಾತ್, ಅದು ಕೂಡ ತುಂಬ ಕಾಸ್ಟ್ಲಿ ಇಲ್ಲ, ಮೀಟ್ ಒಂದು 4ರಿಂದ 5 ರೂಪಾಯಿ ಇರುತ್ತೆ ಅಷ್ಟೇ. ಇವೆಲ್ಲ ತಂದು ಇಟ್ಕೊಂಡ್ರೆ ನಿಮಗೆ ಯಾವಾಗ ಫ್ರೀ ಇರುತ್ತೋ ಅವಾಗ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಹೇರ್ ಪಿನ್ಗೆ ಇದನ್ನು ಹಾಕ್ಕೊಳ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮಕ್ಳುಗಳಿಗೆಲ್ಲ ತುಂಬ ಖುಷಿಯಾಗುತ್ತೆ ಈ ಥರ ಮಾಡ್ಕೊಡೋದ್ರಿಂದ. ಮತ್ತು ಮಕ್ಳುಗಳಿಗೆ ಯಾವ ಡಿಸೈನ್ ಬೇಕಾ ಡಿಸೈನ್ ಸ್ಯಾಟಿನ್ ಕ್ಲಾತ್ ಸಿಗೋದ್ರಿಂದ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಫ್ರಾಕ್ಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ರೋಸ್ ಮಾಡೋದ್ರಿಂದ. ಇದು ನೋಡಿ, ನೆಟ್ಟೆಡ್ ವೇಲ್ನಿಂದ ಮಾಡಿರೋಂಥದ್ದು ಇನ್ನೊಂದು ರಿಬ್ಬನು, ಅದು ನನ್ನ ಮಗಳು ಮಾಡಿರೋದು. ತುಂಬಾ ಚೆನ್ನಾಗಿದೆ. ವೇಲ್ನಲ್ಲಿ ಕೂಡ ಕಟ್ ಮಾಡ್ಕೊಳೋದು, ಎಳೆ ಬಿಟ್ಕೊಳ್ದೇ ಇರೋದ್ರಿಂದ ಅದ್ರಲ್ಲಿ ಕೂಡ ಕಟ್ ಮಾಡ್ಕೊಂಡು ಮಾಡ್ಬೋದು. ನಿಮಗೆ ಇನ್ನೂ ಡಿಸೈನ್ ಜಾಸ್ತಿ ಬೇಕಂದರೆ ಮಧ್ಯದಲ್ಲಿ ಯಾವುದನ್ನ ಬೀಡ್ಸ್ನ ಕೂಡ ಒಂದು ಫೆವಿಕಾಲ್ ಹಾಕ್ಬಿಟ್ಟು ಈ ರೀತಿ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ಅಥವಾ ಸ್ಟಿಚಿಂಗ್ ಕೂಡ ಮಾಡಬಹುದು ಬೀಡ್ಸ್ಗೆ. ನಿಮ್ಮ ಬಟ್ಟೆ ಮೇಲೆ ಹಾಕೋದಿದ್ರೆ ಗಮ್ ಇಲ್ಲ ಅನ್ನೋದು ಕೂಡ ಒಂದು ಸ್ವಲ್ಪ ಸೂಜಿ ನೂಲಲ್ಲಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡು ಕೂಡ ನೀವು ಬಟ್ಟೆಗಳಿಗೆ ಅಥವಾ ಯಾವುದಕ್ಕೆ ಬೇಕಾದಕ್ಕೆ ಹಾಕ್ಕೊಳ್ಬೋದು. ಆರ್ಟ್ ಗ್ಲೂ ಗಮ್ ಇದ್ರೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸ್ಯಾಟಿನ್ ಕ್ಲಾತ್ ಆಗಿರೋದ್ರಿಂದ ಬೇಗ ಗಮ್ ಅಂಟ್ಕೊಳ್ಳೋದಿಲ್ಲ. ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ರೋಸ್ ಎಷ್ಟು ಚೆನ್ನಾಗಿದೆಯಲ್ಲ. ತುಂಬ ಸಿಂಪಲಾಗಿ ಒಂದು 3-4 ನಿಮಿಷದಲ್ಲಿ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.